ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಇಯರ್ ನಾನು ನಮ್ಮ ಅಮ್ಮನ ಮನೆಯ ಲಕ್ಷ್ಮೀ ಪೂಜೆ ಫೋಟೋನ ಶೇರ್ ಮಾಡಿದ್ದೆ. ತುಂಬ ಜನ ಪೂಜೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳಿದ್ರಿ. ಸಾರಿ ಫ್ರೆಂಡ್ಸ್, ಅವಾಗ ನನಗೆ ವಿಡಿಯೋನ ಶೇರ್ ಮಾಡೋಕ್ಕಾಗಿರಲಿಲ್ಲ. ಹೋದ್ವಾರ ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿ ಮೊದಲನೇ ಶುಕ್ರವಾರ ಪೂಜೆ ನಡೀತಾ ಇತ್ತು. ಇವತ್ತು ನಾನು ಆ ಪೂಜೆ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ಹೇಳಿ. ಈಗ ಅಮ್ಮ ಪೂಜೆ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಸ್ಕಾರ ರೀ. ನಾನು ಗೀತಾಳ ಅಮ್ಮ ಶೈಲಜಾ ಮಾತಾಡೋದು. ನೀವೆಲ್ಲ ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಭಾಳ ದಿನದ ಮ್ಯಾಲೆ ನಿಮ್ಮ ಜೊತೆ ಮಾತಾಡೋಕೆ ಟೈಮ್ ಕೂಡಿ ಬತ್ತು ನೋಡ್ರಿ. ನಾನು ಮಣಿಪಾಲಕ್ಕೆ ಬಂದಾಗ ಎಣ್ಣೆ ಚಪಾತಿ ಮಾಡಿದ್ದು ವಿಡಿಯೋ ನೋಡಿ ನೀವೆಲ್ಲರೂ ಒಳ್ಳೆ ಕಮೆಂಟ್ ಕೊಟ್ಟಿದ್ದು ನೋಡಿ, ಭಾಳ ಮಂದಿ ಲೈಕ್ ಮಾಡಿದ್ದು ನೋಡಿ ನನಗೂ ಭಾಳ ಖುಷಿ ಆಯ್ತು ರೀ. ಅದೆಲ್ಲ ಖರೆ ನೀವೆಲ್ಲ ಅಂದಿದ್ರಿ ನೀವು ಗೀತಾನ್ ಜೋಡಿ ಕೂಡಿ ವಿಡಿಯೋ ಮಾಡಿರಿ ಅಂತ. ಆದ್ರೆ ನಾನು ಅನಿವಾರ್ಯ ಕಾರಣದಿಂದ ಊರಿಗೆ ಹೊಳ್ಳಿ ಬರಬೇಕಾಯ್ತು, ಮಾಡೋದಾಗಲಿಲ್ಲ, ಕ್ಷಮಿಸ್ರಿ. ಈಗ ಗೀತಾ ಇಲ್ಲೇ ನಮ್ಮ ಊರಿಗೆ ಬಂದಾಡ್ರಿ. ಎಲ್ಲರೂ ಭಾಳ ಹೇಳಿದ್ರಲ್ಲ, ಅದ್ರ ಸಲುವಾಗಿ ಗೀತಾಗೆ ಹೇಳಿ ಇಬ್ರು ಕೂಡ ವಿಡಿಯೋ ಮಾಡೋಣ ಅಂಥೇಳಿ ಮಾಡೀವ್ರಿ. ನಾವು ಶ್ರಾವಣ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದು ತೋರಿಸ್ಬೇಕಂತ ಮಾಡೀವಿ. ನೀವು ಅನ್ನಕತ್ತಿರ್ಬೇಕು, ಎಲ್ಲರ ಮನ್ಯಾಗ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಇವ್ರೇನು ಹೊಸ ತೋರಿಸ್ತಾರ ಅಂತ. ಆದರೆ ಲಕ್ಷ್ಮೀ ಪೂಜೆ ಒಂದೇ ಥರ ಇದ್ದರೂ ಎಲ್ಲರ ಮನೇನ ಪದ್ಧತಿ ಒಂದೇ ಥರ ಇರಂಗಿಲ್ಲಲ್ರಿ. ಅವ್ರ ಮನೇನ ಹಿರಿಯರು ಪೂರ್ವಿಕರು ಹೆಂಗೆ ಮಾಡ್ಕೊತ ಬಂದಾರ ಹಂಗೆ ಮಾಡ್ತಾರೆ. ಹಂಗೆ ನಮ್ಮ ಮನೇನ ಪೂಜೆನೂ ತೋರಿಸ್ಬೇಕಂತ ಮಾಡೀವಿ. ಈಗೀಗಂತರೂ ಒಬ್ರಿಗಿಂತ ಒಬ್ರು ಚಂದ ಹೊಸ 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 ಥರ ಪೂಜೆ ಮಾಡಕತ್ತಾರ್ರಿ. ಆದರೆ ಆವಾಗಿನ ಕಾಲದಾಗ ಅಂದ್ರೆ 50 ವರ್ಷ ಹಿಂದೆ ರೀ ನಮ್ಮ ಅತ್ತೆಯವರು ಪೂಜೆ ಮಾಡಕ್ಕೆ ಈ ಥರ ಕಟ್ಗೆ ಸ್ಟ್ಯಾಂಡ್ ಬಡಿಗೆರ ಕಡೆ ಹೇಳಿ ಮಾಡ್ಸ್ಯಾರ್ರಿ. ಲಕ್ಷ್ಮಿ ಸ್ಟ್ಯಾಂಡ್ ನೋಡ್ರಿ, ಇದು 50 ವರ್ಷದ ಹಳಿದು. ಇದು ಲಕ್ಷ್ಮಿಗೆ ಸೀರೆ ಉಡಿಸೋದು ಕಟ್ಟಿಗೆ ಸ್ಟ್ಯಾಂಡ್ ರೀ. ಇದು ಸ್ಟ್ಯಾಂಡ ಭಾಳ ಹಳಿದಾಗೈತ್ರಿ. ಅದಕ್ಕೆ ಭಾಳ ಲೂಸ್ ಆದ ಸಂಬಂಧ ನಾನು ಅದಕ್ಕೆ ಒಂದು ದಪ್ಪ ದಾರ ಕಟ್ಟೀನಿ ರೀ. ಇವು ಕಟ್ಟಿಗೆ ಕೈ ರೀ, ಇದಕ್ಕೆ ಬೆಳ್ಳಿ ಹಸ್ತಾಗ ಕುಂಡ್ರಿಸೋದ್ರಿ. ಹಿಂಗೆ ಎರಡು ಕೈನ ಸಿಗಿಸೋದ್ರಿ. ಇವು ಬೆಳ್ಳಿ ಹಸ್ತ್ರಿ, ಕಟ್ಗೆ ಕೈಗೆ ಹಿಂಗೆ ಸಿಗಿಸೋದ್ರಿ. ಮೊದಲು ನಾವು ಮ್ಯಾನ ಹಚ್ಚಿ ಕುಂಡ್ರಿಸ್ತಿದ್ದೀವಿ ರೀ ಇವನ್ನ. ಆದ್ರೆ ಈಗ ರಬ್ಬರ್ ಹಾಕಕತ್ತೀವಿ ರೀ. ನಾವು ಮೊದಲೇ ಶ್ರಾವಣ ಶುಕ್ರವಾರ ಏನು ಒಂದು ಸುಲಿಲಾರ್ದ ತೆಂಗಿನಕಾಯಿ ತುಂಬಿ ಚರ್ಗಿ ಮೇಲೆ ಇಟ್ಟು ಪೂಜೆ ಮಾಡ್ತೀವಲ್ಲ, ಆಗದೇ ಕಾಯಿನ ನಾವು 4 ವಾರ ಪೂಜೆ ಮಾಡ್ತೀವಿ. 4 ವಾರ ಆದಮೇಲೆ ನಮ್ಮ ಜಗಲಿ ಮೇಲೆ ನಮ್ಮ ಮನೆ ದೇವರ ಜೋಡಿನ ಇಟ್ಟು ಕಂಟಿನ್ಯೂ ಪೂಜೆ ಮಾಡ್ತೀವಿ. ಹಂಗೆ ಅವ ಮುಂದೆ ಒಂದು ವಾರಕ್ಕೊಮ್ಮೆ ಶುಕ್ರವಾರಕ್ಕೊಮ್ಮೆ ನೀರು ಬದಲಿಸ್ತೀವಿ. ಅವ ನಮ್ಮ 3-4 ತಿಂಗಳು ಅನ್ನೋದ್ರಾಗ ಅವು ಮೊಳಕೆ ಹೊಡೆದಿರ್ತಾವೆ. ಅವೇ ದೊಡ್ಡ ಗಿಡ ಆಗೋಣ ನಮ್ಮ ತೋಟದಾಗ ಬರೀ ವರ್ಷಾನುಗಟ್ಲೆ ಈಗ ಇಷ್ಟು ವರ್ಷ ಆದರೂ ಒಂದು ಅವನ್ನೇ ಹಚ್ಕೊತ ಬಂದೀವಿ ನಾವು. ನಮ್ಮ ತೋಟದಾಗ ಬರೀ ಅವ ಲಕ್ಷ್ಮೀ ಪೂಜೆದು ಕಾಯಿ ಗಿಡಗಳು ಅದಾವ. ಹಿಂಗೆ ಎಂದೋ ಒಂದೊಂದು ವರ್ಷ ಮಡಕೆ ಹೊಡೆಯಂಗಿಲ್ಲ, ಅಂದರೂ ಹೆಚ್ಚು ಹೊಡೆದದ್ದು ಅದಾವ. 4 ವಾರ ಲಕ್ಷ್ಮಿಗೆ ಸೀರೆನ ಉಡಿಸ್ತೀವಿ ರೀ ಕಂಪಲ್ಸರಿ. ಆದ್ರೆ ರೇಷ್ಮೆ ಸೀರೆ ಆಕಿಗೆ ಬೇರೆನ ತೆಗೆದು ಇಟ್ಟಿರ್ತೀವಿ ರೀ ಪೂಜೆಗೆ ಅಂತೇಳಿ. ಅವನ್ನ ಉಡಿಸ್ತೀವಿ 3 ವಾರ. ಮತ್ತು 2ನೇ ವಾರ ವರಮಹಾಲಕ್ಷ್ಮಿ ಪೂಜೆಗೆ ಹೊಸ ಸೀರೆನ ತರೋದ್ರಿ. ಅದನ್ನ ಹೊಸದ ಕಾಟನ್ ಇರಲಿ ರೇಷ್ಮೆದಿರಲಿ ಹೊಸ ಸೀರೆನ ಉಡಿಸ್ತೀವಿ ರೀ 2ನೇ ವಾರ. ಅದನ್ನ ಏನರ ಮನೆಗೆ ಹಬ್ಬಕ್ಕೆ ಹೆಣ್ಮಕ್ಳದು ಬಂದಿದ್ರೆ ಅವ್ರಿಗೆ ಉಡಿಸ್ತೀವಿ ರೀ. ಇಲ್ಲಾಂದ್ರೆ ನಾವು ಉಪಯೋಗ ಮಾಡ್ತೀವಿ ರೀ. ನಾವು ಸಂಪತ್ ಶುಕ್ರವಾರ ಮತ್ತು ಸಂಪತ್ ಶನಿವಾರ 2 ದಿವಸ ಪೂಜೆ ಮಾಡ್ತೀವಿ. ಶುಕ್ರವಾರ ದಿನ ಲಕ್ಷ್ಮೀ ಸ್ಥಾಪನೆ ಮಾಡೋಕೆ ತೆಂಗಿನಕಾಯಿ ಸುಲಿಲಾರ್ದು ತುಂಬಿ ತಂಬಿಗೆ ಮೇಲೆ ಇಟ್ಟಿರ್ತೀವಿ. ಅದನ್ನು ನಾವು 4 ಶುಕ್ರವಾರ ಶನಿವಾರ ಅದನ್ನು ಪೂಜೆ ಮಾಡ್ತೀವಿ. 4 ವಾರ ಬ್ಯಾಳಿಗೆ ಹಾಕಿ ಹೂರ್ಣ ಮಾಡಕ್ಕೆ ಬೇಕ್ರೆ 3 ವಾರ ಕರ್ಗಡ್ಬು ಮಾಡ್ತೀವಿ ರೀ. ಅದ್ರ ಜೋಡಿ ಮತ್ತೊಂದು ಸಿಹಿ ಮಾಡ್ತೀವಿ ರೀ. ಏನಾರೇ 1 ವಾರ ಶಿರಾ, 1 ವಾರ ಸಜ್ಜಕ, 1 ವಾರ ಶಾವ್ಗೆ ಪಾಯಸ. ಮತ್ತು 2ನೇ ವಾರ ವರಮಹಾಲಕ್ಷ್ಮಿ ಅಂತೂ ಹುಗ್ಗಿ ಹೋಳಿಗೆ ಬೇಕಾರೆ. ಅದ್ರ ಜೋಡಿ ಒಣ ತಿನಿಸಂದ್ರೆ ಉಂಡೆ, ಕರ್ಚಿಕಾಯಿ, ಸುಳ್ಳಿ ಹೋಳಿಗೆ, ಚಕ್ಲಿ ಇವಂತೂ ಇರ್ತಾವ್ರೆ. ಮತ್ತು 3ನೇ ವಾರ ನಾವು ಯಾವಾಗಲೂ ಮಾಡ್ಕೊತ ಬಂದೀವಿ ರೀ. ಆ ಒಗ್ಗರ್ಣೆ ಇದು ಮಸಾಲೆ ರೈಸು, ಪುರಿ, ಖೀರು, ಸಂಡ್ಗೆ, ಹಪ್ಪಳ ಅವು 3ನೇ ವಾರ ಮಾಡ್ಕೊತ ಬಂದೀವಿ ರೀ. ಇವು ಶುಕ್ರವಾರ ಲಕ್ಷ್ಮಿ ಅಡಿ ಆದವು ರೀ. ಇನ್ನು ಲಕ್ಷ್ಮಿಗೆ ಶನಿವಾರ ದಿವಸ ರೀ ಜೋಳದ ನುಚ್ಚ, ಅಂಬ್ಲಿ, ಜೋಳದ ಹಿಟ್ಟಿನ ರೊಟ್ಟಿ, ಹಿಂಡಿ ಪಲ್ಯ, ಪುಂಡಿ ಪಲ್ಯ, ಮಜ್ಜಿಗೆ, ಮೊಸರು ಇಂಥವು ನೈವೇದ್ಯ ಮಾಡ್ತೀವ್ರಿ.
ಆದ್ರೆ ಈಗ ಯಾರು ಹೆಚ್ಚಂತ ಊಟ ಮಾಡಂಗಿಲ್ಲ ಅಂತ ಹೇಳಿ ನಾವೀಗ ವಾರಕ್ಕೆ ಒಂದೊಂದು ಮಾಡಾಕತ್ತೀವಿ ರೀ. ಒಂದು ವಾರ ನುಚ್ಚ, ಒಂದು ವಾರ ಪುಂಡಿ ಪಲ್ಲೆ, ಹಿಂಡಿ ಪಲ್ಲೆ, ಒಂದು ವಾರ ಅಂಬ್ಲಿ ಇಂಥವು ಮಾಡಿ ನೈವೇದ್ಯ ಮಾಡ್ತೀವಿ ರೀ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆ ಮೇಲ್ ಹೆಜ್ಜೆ ನಿಕ್ಕುತ್ತ ಗೆಜ್ಜೆ ಕಾಲ ಕುಣಿಸುತ್ತ ಬಾರೆ. ಹೆಜ್ಜೆ ಮೇಲ್ ಹೆಜ್ಜೆ ನಿಕ್ಕುತ್ತ ಗೆಜ್ಜೆ ಕಾಲ ಕುಣಿಸುತ್ತ ಬಾರೆ. ಸಜ್ಜನ ಸಾಗರ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕಾವೃಷ್ಟಿ ಕರೆಯುತ್ತ ಬಾರೆ ಮನದ ಮನೆಯ ಸಿದ್ಧಿಯ ತೋರೆ. ಕನಕಾವೃಷ್ಟಿ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಜನ ಕುಮಾರಿ ಬಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯವಿಲ್ಲದೆ ಭಾಗ್ಯವ ಕೊಟ್ಟು ಕಂಕನ ಕೈಯ ತಿರುವುತ ಬಾರೆ. ಸಂಖ್ಯವಿಲ್ಲದೆ ಭಾಗ್ಯವ ಕೊಟ್ಟು ಕಂಕನ ಕೈಯ ತಿರುವುತ ಬಾರೆ. ಕುಂಕುಮ ಅಕ್ಷತೆ ಕುಂಜಲೋಚನ ವೆಂಕಟರಮಣನ ಬಿಂಕದ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಸರ್ವ ಪಾಪ ಹರೇ ದೇವಿ ವರಮಹಾಲಕ್ಷ್ಮಿ ನಮೋಸ್ತುತೆ. ತ್ರಿಕಾಲ ಪೂಜಿತೆ ದೇವಿ ಮಹಾಲಕ್ಷ್ಮಿ ಯಾ ರಕ್ತಾಂಬುಜ ವಾಸಿನಿ ವಿಲಸಿನಿ ಚಂಡಾಂಶ ತೇಜಸ್ವಿನಿ. ಯಾ ರಕ್ತ ರುದ್ರಾಂಬರ ಹರಿಸಖಿಯ ಶ್ರೀ ಮನೋಲ್ಲಾದಿನಿ. ಯಾ ರತ್ನಾಕರ ಮಂತನಾತ್ರ ಘಟಿತ ವಿಷ್ಣೋಚ್ಛಯ ಗೇಹಿನಿ. ಸಾಮಾಂ ಪಾತು ಮನೋರಮಾ ಭಗವತಿ ಲಕ್ಷ್ಮೀಚ ಪದ್ಮಾವತಿ. ಇವತ್ತಿನ ಪೂಜೆ ವಿಡಿಯೋ ನಿಮ್ಮೆಲ್ಲರಿಗೂ ಲೈಕ್ ಆಯ್ತಂತ ಅಂದ್ಕೊಂಡಿದ್ದೀನಿ. ಲೈಕ್ ಆಗಿದ್ರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.